ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನೋಡಿ, ಈಗಿನ ಬಿಗ್ ಬಾಸ್ ಅಲ್ಲಿ ನಮ್ಮ ಈಗ ಗಿಲ್ಲಿ ನಟ ಮತ್ತೆ ಮಲ್ಲಮ್ಮ ಅವರು ತುಂಬಾ ಉತ್ತರ ಕರ್ನಾಟಕದಿಂದ ತುಂಬಾ ಕಷ್ಟಪಟ್ಟು ಬಂದಿದ್ದಾರೆ. ಅವ್ರಿಗೆ ಕನ್ನಡ ಸ್ವಲ್ಪ ಏರುಪೇರು ಆದರೂ ಅವ್ರನ್ನ ಸಹಿಸಿ ಇದು ಮಾಡಿ ಸಪೋರ್ಟ್ ಮಾಡಿ, ಆಮೇಲೆ ಭೀಮಾ ಫಿಲಮ್ ಇಂದ ಬಂದಿರೋ ಅವ್ರನ್ನೂ ಸಪೋರ್ಟ್ ಮಾಡಿ, ಈ ಹೋಟೆಲ್ ನಮ್ಮ ಗಿಲ್ಲಿ ಬಂದು ಖುಷಿಯಾಗಿ ಗಿಲ್ಲಿ ಅಂತೇಳಿ ಶಿವಕುಮಾರ್ ಸರ್, ಶಿವರಾಜ್ ಕುಮಾರ್ ಅಭಿಮಾನಿಯಾಗಿ ಅವನು ಈಗ ಬಂದಿದ್ದಾನೆ. ಅದು ತುಂಬಾ ಸಪೋರ್ಟ್ ಮಾಡಿ ಗೆಲ್ಲಿಸಿ. ಇಷ್ಟರಲ್ಲಿ ಆ ಒಬ್ಬರು ಬಂದಿದ್ದಾರಲ್ಲ, ಅದು 150 ಮನೆ ಬಿಲ್ಡಿಂಗ್ ಓನರು ಅಶ್ವಿನಿ ಅವರು, ಯಾಕೆ ತುಂಬಾ ಓವರ್ ಆಗಿ ಮಾತಾಡ್ತಿದ್ದಾರೆ. ಸ್ವಲ್ಪ ಅವ್ರಿಗೆ ವಾಯ್ಸ್ ಎಲ್ಲ ಕಮ್ಮಿ ಮಾಡಿ ಎಲ್ಲ ಜೊತೆ ಜನದ ಮುಂದೆ ತುಂಬಾ ಅಲ್ಲೇ ಒಳಗೆ ಚೆನ್ನಾಗಿ ಬೆರೆತ್ರೆ ತುಂಬಾ ಬಿಡ್ಬೋದು. ಸುದೀಪ್ ಹೇರ್ ಸ್ಟೈಲ್ ತುಂಬಾ ಇಷ್ಟ ಆಗಿದೆ. ಈಗಿನ ಒಳ್ಳೆ ಇದರಲ್ಲಿ ಟ್ರೆಂಡಲ್ಲಿ ಒಳ್ಳೆ ಈ ವಯಸ್ಸಲ್ಲಿ ಆ ಥರ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಈ ವರ್ಷ ಮುಂದುವರ್ಸ್ಕೊಂಡು ಹೋಗ್ತಾರೆ. ವೆರಿ ಹ್ಯಾಪಿ ಟು ಆಲ್ ಫ್ಯಾನ್ಸ್ ಇನ್ ಸುದೀಪ್. ಎಂಟರ್ಟೈನಿಂಗ್ ಆಗಿದೆ ಅಥವಾ ಬೋರಿಂಗ್ ಆಗಿದೆ? ವೆರಿ ಎಂಟರ್ಟೈನಿಂಗ್ ಇನ್ ಆಲ್ ದಿಸ್ ಒನ್ ಬಾಯ್ಸ್ ಅಂಡ್ ಸುದೀಪ್ ಅಭಿಮಾನಿಗಳು ಯಾವತ್ತೂ ಅಭಿಮಾನಿಗಳು ಸುದೀಪ್ ಸ್ಟಾರ್ ನೋಡೋಕ್ಕೆ ಇಷ್ಟಪಡೋದು. ಅದೇ ರೀತಿ ಅದು ವೆರೈಟಿ ನೋಡೋದು ತುಂಬಾ ಇಷ್ಟಪಡ್ತಾರೆ. ಅದರಲ್ಲಿ ನಮ್ಮ ಗಿಲ್ಲಿ ನಟ ಶಿವರಾಜ್ ಕುಮಾರ್ ಅಭಿಮಾನಿ ನಾವು ಶಿವರಾಜ್ ಕುಮಾರ್ ಅಭಿಮಾನಿ ಗಿಲ್ಲಿಯವರು ಅವ್ರನ್ನ ಗೆಲ್ಲಿಸ್ಬೇಕು ಅಂತ ನಮ್ಮ ಕಡೆಯಿಂದ. ನಮಗೆ ಗಿಲ್ಲಿ ಅವರು ನಮಗೆ ಅದು 150 ಮನೆ ಓನರ್ ಇರಲ್ಲ, ಅವರು ಸ್ವಲ್ಪ ಆಟಿಟ್ಯೂಡ್ ಬಿಟ್ಬಿಟ್ಟು ತುಂಬಾ ಫ್ರೆಂಡ್ಲಿ ಆಗಿದೆ, ತುಂಬಾ ಚೆನ್ನಾಗಿ ಅವರು ಬರ್ತಾರೆ. ಬಟ್ ಒಳ್ಳೆ ಮೇಡಮ್, ಬಟ್ ಸ್ವಲ್ಪ ಅದನ್ನ ಸಹಿಸ್ಕೋಬೇಕಷ್ಟೇ. ಕರಿಬಸಪ್ಪ ಅವರು ತುಂಬಾ ಹಳೆಯ ವ್ಯಕ್ತಿ, ಅವರು ಇಂಡಸ್ಟ್ರಿಲಿ ತುಂಬಾ ಹಳಬ್ರು, ಬಹಳ ಜಿಮ್ಮು ಅವೆಲ್ಲ ಮಾಡಿ ತುಂಬಾ ಹೆಸರುವಾಸಿ. ಅದು ಪಾಪ ಅವ್ರೇನೋ ಕಾರಣಂತ ಆಚೆ ಬಂದಿದ್ದಾರೆ. ಬಟ್ ಅವ್ರ ಲೈಫು ಚೆನ್ನಾಗಿರ್ಲಿ. ಬಟ್ ಈ ಮುಂದಕ್ಕೆ ಯಾರು ಬರ್ತಾರೆ ನೋಡೋಣ. ಬಹಳ ಖುಷಿ ಆಯ್ತು ರೀ. ಚಿಕ್ಕ ವಯಸ್ಸಲ್ಲಿ ಆಚೆ ಕಳಿಸಿ ಈಗ ಇಬ್ಬೇಟಾಗಿ ಕರ್ಸೋದು ತುಂಬಾ ಅಭಿಮಾನಿಗಳು ಖುಷಿ ಪಟ್ಟಿದ್ದಾರೆ. ಹುಡುಗಿ ಕನ್ನಡ ಮಾತಾಡೋದು ಒಂಥರ ಖುಷಿ. ಪಾಪ ಮಲಯಾಳಂ ಗೊತ್ತಿದ್ದು ಅದೇನೋ ಅದು ಮಾತಾಡ್ತಿದಾರಲ್ಲ, ಅದು ಖುಷಿ, ಹ್ಯಾಪಿ. ಗಿಲ್ಲಿ ಅಷ್ಟೇ. ಥ್ಯಾಂಕ್ ಯು 100%. ಥ್ಯಾಂಕ್ ಯು. ಎಸ್ಎಸ್ ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.